ಮೃಣಾಲ್ ಠಾಕೂರ್ ಇತ್ತೀಚೆಗೆ ಇವರು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ. ಬಾಲಿವುಡ್ನಿಂದ ಟಾಲಿವುಡ್ಗೆ ಬಂದ ಈ ನಟಿ ಕೆಲವೇ ಚಿತ್ರಗಳಲ್ಲಿ ನಟಿಸಿದ್ದು ತಮ್ಮ ಪಾತ್ರಗಳ ಮೂಲಕ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಮೃಣಾಲ್ ತಮ್ಮ ಮೊದಲ ಚಿತ್ರ ಸೀತಾರಾಮ ಮೂಲಕ ಸ್ಟಾರ್ ಆಗಿ ಗುರುತಿಸಿಕೊಂಡ್ರು. ಈ ಚಿತ್ರದಲ್ಲಿ ಸೀತಾ ಮಹಾಲಕ್ಷ್ಮಿ ಪಾತ್ರದಲ್ಲಿ ತಮ್ಮ ಅದ್ಭುತ ಅಭಿನಯದಿಂದ ಎಲ್ಲರನ್ನ ಮೆಚ್ಚಿಸಿದರು. ಸೀತಾರಾಮ್ ಯಶಸ್ಸಿನ ನಂತರ ಮೃಣಾಲ್ಗೆ ಕ್ರೇಜಿ ಆಫರ್ಗಳ ಸಾಲು ಸಾಲಾಗಿ ಹರಿಸಿ ಬಂದವು. ಸೀತಾರಾಮ್ ನಂತರ ನಾನಿ ಜೊತೆ ಹಾಯ್ ನನ್ನ ಎಂಬ ಮತ್ತೊಂದು ಕ್ಲಾಸಿಕ್ ಹಿಟ್ ಸಿನಿಮಾ ಅವರಿಗೆ ಸಿಕ್ಕಿತು. ಹಾಯ್ ನನ್ನ ಕೂಡ ಯಶಸ್ವಿಯಾದ ಕಾರಣ ಈ ನಟಿ ಟಾಲಿವುಡ್ನ ಅದೃಷ್ಟಶಾಲಿ ನಾಯಕಿಯಾದರು. ಆದರೆ ನಂತರ ವಿಜಯ್ ದೇವರಕೊಂಡ ಜೊತೆ ಅವರು ಮಾಡಿದ ಫ್ಯಾಮಿಲಿ ಸ್ಟಾರ್ ಸಿನಿಮಾ ದುರಂತವಾಯಿತು. ಕೊನೆಗೆ ಕಲ್ಕಿ ಆ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಮೃಣಾಲ್ ಠಾಕೂರ್ ಆದಿವಾಸಿ ಶೇಷ್ ಜೊತೆ ಡೆಕಾಯ್ಟ್ ಎಂಬ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರದ ಚಿತ್ರೀಕರಣ ವೇಗವಾಗಿ ನಡೀತಾ ಇದೆ. ಮಧ್ಯೆ ಮೃಣಾಲ್ ಒಬ್ಬ ಸ್ಟಾರ್ ಹೀರೋ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂಬ ವದಂತಿಗಳು ಹರಡ್ತಾ ಇದೆ. ಆ ಸ್ಟಾರ್ ಹೀರೋ ಬೇರೆ ಯಾರೂ ಅಲ್ಲ, ತಮಿಳು ಸ್ಟಾರ್ ಹೀರೋ ಧನುಷ್. ಈ ಸ್ಟಾರ್ ಹೀರೋ ಸರಣಿ ಚಿತ್ರಗಳೊಂದಿಗೆ ಸದ್ದು ಮಾಡ್ತಿದ್ದಾರೆ. ಇತ್ತೀಚೆಗೆ ಧನುಷ್ ಮೃಣಾಲ್ ಅವರ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಕಾಣಿಸಿಕೊಂಡರು. ಧನುಷ್ ಮೃಣಾಲ್ ಅವರ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಕಾಣಿಸಿಕೊಂಡಾಗ ಎಲ್ಲರೂ ಆಘಾತಕ್ಕೊಳಗಾದ್ರು. ಇಬ್ಬರ ನಡುವೆ ಏನೋ ನಡೀತಾ ಇದೆ ಎಂಬ ವದಂತಿಗಳು ಹಬ್ಬಿದ್ವು. ಆದರೆ ಕೆಲವರು ಶೀಘ್ರದಲ್ಲೇ ಇಬ್ಬರು ಒಟ್ಟಿಗೆ ನಟಿಸಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಧನುಷ್ ಅವರ ಮುಂಬರುವ ಚಿತ್ರದಲ್ಲಿ ಮೃಣಾಲ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕಾಗಿಯೇ ಧನುಷ್ ಅವರ ಹುಟ್ಟುಹಬ್ಬದ ಪಾರ್ಟಿಗೆ ಬಂದಿದ್ರು ಮತ್ತು ಈ ಸುದ್ದಿ ಎಷ್ಟು ನಿಜ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.